ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಜುಲೈ ತಿಂಗಳದ ಸೆಲ್ಫ್ ಡಿಕ್ಲರೇಷನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಜೊತೆಗೆ ಸ್ಟೇಟಸ್ನ ಹೇಗೆ ಚೆಕ್ ಮಾಡೋದು, ಮೇ ತಿಂಗಳದು ಅಮೌಂಟ್ ಯಾವಾಗ ಬರುತ್ತೆ, ಆಧಾರ್ ಡೀಟೇಲ್ಸ್ ಫೆಚ್ ಯಾರಿಗೆಲ್ಲ ಆಗ್ತಾ ಇಲ್ಲ, ಅದಕ್ಕೆ ಏನು ಕಾರಣ ಅಂತ ಕೂಡ ಎಲ್ಲ ಡೀಟೇಲ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದ್ಯಾಟ್ ನಿಮಗೆ ಇದೇ ಥರ ಅಪ್ಡೇಟ್ಸ್ಗಳು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಫಸ್ಟ್ ಥಿಂಗ್ ಸೆಲ್ಫ್ ಡಿಕ್ಲರೇಷನ್ ಹೇಗೆ ಮಾಡೋದು ಅಂತ ನೋಡೋಣ. ಆ್ಯಂಡ್ ಅಲ್ಲೂ ಕೂಡ ನೀವು ಸ್ವಲ್ಪನಾದರೂ ಮಿಸ್ಟೇಕ್ ಮಾಡಿದ್ರಿ ಅಂತಂದರೆ ಇದೇ ತಿಂಗಳು ಅಂತ ಎಲ್ಲ ನಿಮ್ಮ ಯುವ ನಿಧಿ ಅಮೌಂಟೇ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ, ಅಂದರೆ ಯುವ ನಿಧಿ ಸ್ಕೀಮೇ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ಸೊ ಸೆಲ್ಫ್ ಡಿಕ್ಲರೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ತುಂಬ ಜನರು ಕೇಳ್ತಾ ಇದ್ರಿ, ನಮಗೆ ಇಷ್ಟೇ ತಿಂಗಳದು ಅಮೌಂಟ್ ಬಂದಿದೆ ಇನ್ನೂ ಬಂದಿಲ್ಲ ಅಂತ. ನೀವು ಸೆಲ್ಫ್ ಡಿಕ್ಲರೇಷನಲ್ಲಿ 2 ಆಪ್ಷನ್ ಸಿಗುತ್ತೆ, ಎಸ್ ಆರ್ ನೋ ಅಂತ. ನೀವೇನಾದರೂ ಬೈ ಚಾನ್ಸ್ ನೋ ಅಂತ ಕೊಟ್ಟಿದ್ರೆ ಸೊ ನಿಮಗೆ ಯುವ ನಿಧಿ ಅಮೌಂಟೇ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ಸೊ ಆ ಒಂದು ರೀಸನ್ ಇರುತ್ತೆ ನಿಮಗೆ ಅಮೌಂಟ್ ಬರದೇ ಇರೋದು. ಓಕೆ, ಸೊ ಬನ್ನಿ ಅದಕ್ಕೆ ಸೆಲ್ಫ್ ಡಿಕ್ಲರೇಷನ್ ಕರೆಕ್ಟಾಗಿ ಹಾಕಿದರೆ ಮಾತ್ರ ನಿಮಗೆ ಮುಂದೆ ಕೂಡ ಅಮೌಂಟ್ ಕಂಟಿನ್ಯೂಸ್ ಆಗಿ ರಿಸೀವ್ ಮಾಡ್ಕೊಳ್ತೀರಾ. ಮೊದಲು ನೀವು ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಸೇವಾ ಸಿಂಧು ಅಂತ ಸರ್ಚ್ ಮಾಡಿ. ಓಕೆ, ಸೇವಾ ಸಿಂಧು ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಸರ್ಚ್ ಮಾಡಿದ ಮೇಲೆ ಇದು ರೆಡ್ ಪ್ರೊಫೈಲ್ ಏನು ಕಾಣಿಸ್ತಾ ಇದ್ದು ಅದು ಒಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಹಾಕ್ಕೊಂಡ್ಬಿಟ್ಟು ಈ ಒಂದು ಕ್ಯಾಪ್ಷನ್ನ ಎಂಟರ್ ಮಾಡಿ ಸಬ್ಮಿಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೇನಾದರೂ ಪಾಸ್ವರ್ಡ್ ಗೊತ್ತಿಲ್ಲ ಅಂತಂದರೆ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಕೊಟ್ಟಿರುವ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ. ಒ ಟಿ ಪಿನ ಎಂಟರ್ ಮಾಡಿಕೊಂಡು ಕ್ಯಾಪ್ಷನ್ನ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಸೊ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಆಪ್ಷನ್ ಸಿಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ವೀವ್ ಆಲ್ ಅವೈಲಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಕಾರ್ನರಲ್ಲಿ ಸರ್ಚ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ನೀವು ಜಸ್ಟ್ ಯುವ ಅಂತ ಸರ್ಚ್ ಮಾಡಿದರೆ ಸಾಕು. ಇಲ್ಲಿ ಸರ್ವಿಸ್ ನೇಮಲ್ಲಿ 3 ಆಪ್ಷನ್ಸ್ ನಿಮಗೆ ಕಾಣಿಸುತ್ತೆ. ಸೊ ಇವಾಗ ನಾವು ಜುಲೈ ತಿಂಗಳದು ಸೆಲ್ಫ್ ಡಿಕ್ಲರೇಷನ್ ಮಾಡೋಣ. ಸೊ ಯುವ ನಿಧಿ ಅಪ್ಲಿಕೇಶನ್ ಫಾರ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಫಸ್ಟ್ ಥಿಂಗ್ ನೀವು ಆಧಾರ್ ಅಥೆಂಟಿಕೇಷನ್ ಮಾಡಬೇಕಾಗತ್ತೆ. ಸೊ ಆಧಾರ್ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಕೊಂಡು ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು. ಜನರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಸೊ ಒ ಟಿ ಪಿನ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಆಟೋಮೆಟಿಕ್ ಆಗಿ ನಿಮಗೆ ಈ ಒಂದು ಬ್ಯಾಕ್ ಪೇಜ್ ಓಪನ್ ಆಗುತ್ತೆ. ಸೊ ಸೇಮ್ ಪೇಜ್ ಓಪನ್ ಆಗುತ್ತೆ. ಓಪನ್ ಆಗಿದ ಮೇಲೆ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಏನು ಕಾಣಿಸ್ತಾ ಇದೆ ಅಲ್ವಾ, ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಆಟೋಮೆಟಿಕ್ಕಾಗಿ ಇಲ್ಲಿ ನಿಮ್ಮ ಡೀಟೇಲ್ಸ್ ಫೆಚ್ ಆಗುತ್ತೆ. ನಿಮ್ಮ ರಿಜಿಸ್ಟರ್ ನಂಬರ್ ಆಗಿರ್ಬೋದು, ನಿಮ್ಮ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್, ಸೊ ಎಲ್ಲನೂ ಫೆಚ್ ಆಗುತ್ತೆ. ಸೊ ಇವಾಗ ತುಂಬ ಜನರಿಗೆ ಆಧಾರ್ ಡೀಟೇಲ್ಸ್ ಫೆಚ್ ಆಗೋದಿಲ್ಲ. ಏನಕ್ಕೆ ಅಂತಂದರೆ 2 ರೀಸನ್ಸ್ ಇರುತ್ತೆ. ಫಸ್ಟ್ ರೀಸನ್ ಏನಪ್ಪ ಅಂತಂದರೆ ನಿಮ್ಮದು 2 ವರ್ಷ ಕಂಪ್ಲೀಟ್ ಆಗಿದೆ, ಯುವ ನಿಧಿ ಸ್ಕೀಮ್ಗೆ ಅಪ್ಲೈ ಮಾಡಿ 2 ವರ್ಷ ಕಂಪ್ಲೀಟ್ ಆಗಿದೆ ಅಂತಂದರೆ ನಿಮಗೆ ಆಧಾರ್ ಡೀಟೇಲ್ಸ್ ಫೆಚ್ ಆಗೋದಿಲ್ಲ. ಓಕೆನಾ? ಆ್ಯಂಡ್ ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ದೀರಾ, ನೀವು ನ್ಯೂ ಅಪ್ಲಿಕೆಂಟ್ಸ್ ಇದ್ದೀರಾ ಅಂತಂದರೆ ನಿಮ್ಮ ಇನ್ನೂ ಅಪ್ಲಿಕೇಶನ್ ಅಪ್ರೂವ್ ಆಗಿರಲ್ಲ. ಅಂದರೆ ಆಫೀಸರ್ಸ್ ಏನು ಯುವ ನಿಧಿ ಡಿಪಾರ್ಟ್ಮೆಂಟ್ ಇದೆಯಲ್ವ, ನಿಮ್ಮ ಅಪ್ಲಿಕೇಶನ್ ಇನ್ನೂ ಅಪ್ರೂವ್ ಮಾಡಿರಲ್ಲ. ಸೊ ಹಾಗಾಗಿ ನಿಮ್ಮ ಡೀಟೇಲ್ಸ್ ಇಲ್ಲಿ ಫೆಚ್ ಆಗೋದಿಲ್ಲ. ಅಪ್ರೂವ್ ಮಾಡಿದ ಮೇಲೇ ನಿಮಗೆ ಇಲ್ಲಿ ಆಧಾರ್ ಡೀಟೇಲ್ಸ್ ಫೆಚ್ ಆಗುವಂಥದ್ದು. ಸೊ ಈ 2 ರೀಸನ್ನಿಂದ ನಿಮ್ಮ ಆಧಾರ್ ಡೀಟೇಲ್ಸ್ ಫೆಚ್ ಆಗೋದಿಲ್ಲ. ಸೊ ಯಾರಿಗೆ ಆಧಾರ್ ಡೀಟೇಲ್ಸ್ ಫೆಚ್ ಆಗ್ತಿದೆ ಸೊ ಅವ್ರದ್ದು ಆಟೋಮೆಟಿಕ್ಕಾಗಿ ಆಧಾರ್ ಡೀಟೇಲ್ಸ್ ಎಲ್ಲ ಬಂದುಬಿಡುತ್ತೆ. ಆ್ಯಂಡ್ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಂತ್ ಕೂಡ ಜುಲೈ ತಿಂಗಳು ಅಂತ ಇದೆ, ಅದು ಹಾಗೆ ಇರಕ್ಕೆ ಬಿಡಿ. ಆ್ಯಂಡ್ ಮೇನ್ ಥಿಂಗ್ ಇಲ್ಲಿ ದ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಇದೆ, ಏನು ಕನ್ಸೆಂಟ್ ನಾವು ಕೊಡಬೇಕು, ಇಲ್ಲಿ ಎಸ್ ಅಂತ ಕೊಡಬೇಕು. ನೀವು ತುಂಬ ಜನರು ನೋ ಅಂತ ಕೂಡ ಕೊಡ್ತಾ ಇದ್ದೀರಾ, ಅದು ಬೈ ಮಿಸ್ಟೇಕ್ ಆಗಿ ಕೊಟ್ಟಿದ್ದೀರಾ. ಇಲ್ಲ ಅಂತಂದರೆ ಕರೆಕ್ಟ್ ಓದ್ಕೊಂಡು ನೀವು ಕರೆಕ್ಟಾಗಿ ಓದಿರಲ್ಲ, ಹಾಗಾಗಿ ನೋ ಅಂತ ಕೊಟ್ಟಿರ್ತೀರ. ಸೊ ಇಲ್ಲೇ ತುಂಬ ಜನ ಮಿಸ್ಟೇಕ್ ಮಾಡುವಂಥದ್ದು. ನೀವು ಎಸ್ ಅಂತ ಕೊಟ್ಟಿದ್ರೆ ಮಾತ್ರ ನಿಮಗೆ ಯುವ ನಿಧಿ ಸ್ಕೀಮ್ ಅಂದರೆ ಅಮೌಂಟ್ ಬರುವಂಥದ್ದು. ಬೈ ಚಾನ್ಸ್ ನೀವೇನಾದರೂ ನೋ ಅಂತ ಕೊಟ್ಟಿದ್ರೆ ಮುಂದಿನ ತಿಂಗಳು ಕೂಡ ನಿಮಗೆ ಯುವ ನಿಧಿ ಅಮೌಂಟ್ ಬರೋದೇ ಇಲ್ಲ. ಓಕೆನಾ? ಸೊ ಎಲ್ಲನೂ ಕೊಟ್ಬಿಟ್ಟು ಇಲ್ಲಿ ಕ್ಯಾಪ್ಷನ್ನ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ
ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಆಗುತ್ತೆ. ಅಲ್ಲಿ ಮತ್ತೆ ಒಂದು ಸಲ ಕೊಡ್ತಾರೆ, ಏನಾದರೂ ಡೀಟೇಲ್ಸ್ ನೀವು ಚೇಂಜ್ ಮಾಡೋದಿದ್ರೆ ಮಾಡಿ ಅಂತ. ಇಲ್ಲ ಅಂತಂದರೆ ನೀವು ಸಬ್ಮಿಟ್ ಮಾಡಿದರೆ ನಿಮಗೆ ಒಂದು ಪ್ರಿಂಟ್ ಬರುತ್ತೆ ಅಪ್ಲಿಕೇಶನ್ ಹಾಕಿರೋದು. ಸೊ ಅದನ್ನು ನೀವು ಪ್ರಿಂಟಾಗಿ ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಳ್ಬಹುದು. ಮುಂದೆ ಏನಾದರೂ ಪ್ರಾಬ್ಲಮ್ ಆಗಿದ್ದರೂ ಕೂಡ ನೀವು ಆರಾಮಾಗಿ ಇದು ತೋರಿಸ್ಬೋದು ಆ ಒಂದು ಪ್ರಿಂಟ್ ಇದ್ದರೆ. ಇದು ಬಂದುಬಿಟ್ಟು ಜುಲೈ ಮಂತ್ದು ಸೆಲ್ಫ್ ಡಿಕ್ಲರೇಷನ್ ಆಯಿತು. ಸೊ ನೆಕ್ಸ್ಟ್ ಇವಾಗ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡಬೇಕು ಅಂತಂದರೆ ಸೇಮ್ ಇಲ್ಲಿ ನಿಮ್ಮ ಯುವ ಅಂತ ಸರ್ಚ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಥರ್ಡ್ ಆಪ್ಷನ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿಕೊಂಡು ಯಾವ ತಿಂಗಳದ್ದು ಸೆಲ್ಫ್ ಡಿಕ್ಲರೇಷನ್ ನೀವು ಚೆಕ್ ಮಾಡಬೇಕು ಸ್ಟೇಟಸ್ ಅಂತ ಇಲ್ಲಿ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ಏಪ್ರಿಲ್ವರೆಗೂ ಮಾತ್ರ ಅಪ್ಡೇಟ್ ಮಾಡಿದ್ದಾರೆ, ಇನ್ನು ಮೇ ಆ್ಯಂಡ್ ಜೂನ್ ತಿಂಗಳದ್ದು ಅಪ್ಡೇಟ್ ಮಾಡಿಲ್ಲ. ಸೊ ನೀವು ಏಪ್ರಿಲ್ ತಿಂಗಳವರೆಗೂ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಏಪ್ರಿಲ್ ತಿಂಗಳದ್ದು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿಕೊಂಡು ಅಪ್ಲಿಕೇಶನ್ ನಂಬರ್ನ ಹಾಕ್ಕೊಂಡು ಕ್ಲಿಕ್ ಹಿಯರ್ ಟು ಗೆಟ್ ಪೇಮೆಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಅಪ್ಲಿಕೇಶನ್ ನಂಬರ್ ಹಾಕಿ ಪೇಮೆಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಪೇಮೆಂಟ್ ಸ್ಟೇಟಸ್ ಬಂದುಬಿಟ್ಟು ಸಕ್ಸಸ್ ಆಗಿದೆ. ಪ್ರೆಸೆಂಟ್ ಸ್ಟೇಟಸ್ ಬಂದುಬಿಟ್ಟು DBT ಪ್ರೊಸೆಸ್ಡ್ ಆಗಿದೆ. ಸೊ ನಿಮ್ಮ ಪ್ರೆಸೆಂಟ್ ಸ್ಟೇಟಸ್ DBT ಪ್ರೊಸೆಸ್ಡ್ ಆ್ಯಂಡ್ ಸಕ್ಸಸ್ ಇತ್ತು ಅಂತಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಏಪ್ರಿಲ್ ತಿಂಗಳದ್ದು ಹಣ ಜಮಾ ಆಗಿದೆ ಅಂತ ಅರ್ಥ. ತುಂಬ ಜನರಿಗೆ ಇಲ್ಲಿ ಪ್ರೆಸೆಂಟ್ ಸ್ಟೇಟಸಲ್ಲಿ ಡೇಟಾ ನಾಟ್ ಫೌಂಡ್ ಬರ್ತಾ ಇದೆ ಅಂತ ಕೂಡ ಕಾಮೆಂಟ್ ಹಾಕಿದ್ರಿ. ಸೊ ಡೇಟಾ ನಾಟ್ ಫೌಂಡ್ ಅಂತ ಯಾವಾಗ ಬರುತ್ತೆ ಅಂತಂದರೆ ನಿಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ನೀವೇನಾದರೂ ರಾಂಗ್ ಹಾಕಿದರೆ ಡೇಟಾ ನಾಟ್ ಫೌಂಡ್ ಅಂತ ಬರುತ್ತೆ. ಸೊ ಕರೆಕ್ಟಾಗಿ ಅಪ್ಲಿಕೇಶನ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ, ಯಾವುದೇ ನಂಬರ್ನ ಮಿಸ್ಟೇಕ್ ಮಾಡಬೇಡಿ. ಅಥವಾ ರಾಂಗ್ ನೀವೇನಾದರೂ ನಂಬರ್ ಕೊಟ್ಟಿದ್ರು ಕೂಡ ಅಪ್ಲಿಕೇಶನ್ ಡೇಟಾ ನಾಟ್ ಫೌಂಡ್ ಅಂತ ತೋರಿಸುತ್ತೆ. ಓಕೆನಾ? ಬೇರೆ ಚಾನ್ಸೇ ಇಲ್ಲ ಈ ಥರ ಏನಕ್ಕೆ ಬರ್ತಾ ಇದೆ ಅಂತ ಹೇಳಿ, ಬೇರೆ ಪ್ರಾಬ್ಲಮ್ ಏನೂ ಆಗೋದಿಲ್ಲ. ಸೊ ನೀವು ಅಪ್ಲಿಕೇಶನ್ ನಂಬರ್ ಕರೆಕ್ಟ್ ಹಾಕಿದರೆ ಆರಾಮಾಗಿ ಇಲ್ಲಿ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಓಕೆ, ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಮೇ ತಿಂಗಳದು ಅಮೌಂಟ್ ಬಂದುಬಿಟ್ಟು ಈ ತಿಂಗಳದು ಅಂದರೆ ಜುಲೈ ತಿಂಗಳಲ್ಲಿ ಲಾಸ್ಟ್ ವೀಕಲ್ಲಿ ಹಾಕ್ತೀವಿ ಅಂತ ಅಪ್ಡೇಟ್ ಬಂದಿದೆ ಡಿಪಾರ್ಟ್ಮೆಂಟಿಂದ. ಬಟ್ ಅದು ಕೂಡ ಕನ್ಫರ್ಮ್ ಇಲ್ಲ. ಜಸ್ಟ್ ನಾನು ಸುಮ್ಮನೆ ಕ್ಯಾಶುವಲಿ ಕೇಳಿದೆ ಸರ್ಗೆ, ಸರ್ ಮೇ ತಿಂಗಳದು ಜೂನ್ ತಿಂಗಳದು ಯಾವಾಗ ಬರುತ್ತೆ ಅಂತ ಕೇಳಿದಾಗ ಮೇ ತಿಂಗಳದು ಈ ತಿಂಗಳ ಲಾಸ್ಟ್ ಎಂಡಲ್ಲಿ ನಾವು ಹಾಕ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಜೂನ್ ತಿಂಗಳದು ಇನ್ನೂ ಅವರು ಲೇಟ್ ಆಗುತ್ತೆ ಅಂತ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ಯಾರ್ದಾದ್ರೂ ಪೆಂಡಿಂಗ್ ಅಮೌಂಟ್ ಇದ್ದರೂ ಕೂಡ ಅವರು ಈ ಮೇ ತಿಂಗಳದ್ದು ಯಾವಾಗ ರಿಲೀಸ್ ಮಾಡ್ತಾರೆ ನೋಡಿ, ಸೊ ಅವಾಗೇ ಯಾರ್ದೆಲ್ಲ ಪೆಂಡಿಂಗ್ ಇದೆ ಆವಾಗೇ ರಿಲೀಸ್ ಮಾಡ್ತೀವಿ ಅಂತ ಕೂಡ ಹೇಳಿಕೊಟ್ಟಿದ್ದಾರೆ. ಐ ಹೋಪ್ ಇವಾಗ ಎಲ್ಲ ಡೌಟ್ಸ್ನು ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸ್ಟಿಲ್ ಈ ಡೌಟ್ಸ್ ಬಿಟ್ಟು ಬೇರೆ ಏನಾದರೂ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು, ನಾನು ನಿಮಗೆ ಅಲ್ಲಿ ರಿಪ್ಲೈ ಮಾಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.